ಕುದಿಯುವ ಬಿಸಿ ಚಹಾ ಅಥವಾ ಸೂಪ್ಗೆ ತಕ್ಷಣವೇ ನಿಂಬೆಹಣ್ಣನ್ನ ಹಿಂಡುವ ಅಭ್ಯಾಸ ನಿಮ್ಗಿದ್ಯಾ? ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ನಾವು ಭಾವಿಸ್ತೇವೆ. ಆದರೆ ಆಧುನಿಕ ವಿಜ್ಞಾನ ಮತ್ತು ಪ್ರಾಚೀನ ಆಯುರ್ವೇದ ಎರಡೂ ಒಂದೇ ಮಾತನ್ನ ಹೇಳ್ತಾ ಇದೆ. ತರಾತುರಿಯಲ್ಲಿ ಮಾಡುವ ಈ ಒಂದು ಕೆಲಸದಿಂದ ಆಹಾರದ ರಾಸಾಯನಿಕ ಗುಣವೇ ಬದಲಾಗಬಹುದು. ನೀರು 100 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕುದಿಯುವಾಗ ಅದರಲ್ಲಿ ತೀವ್ರವಾದ ಉಷ್ಣದ ಅಲೆಗಳಿರುತ್ತವೆ. ಇಂತಹ ಅತಿಯಾದ ಶಾಖವು ಆಹಾರದಲ್ಲಿರುವ ಸೂಕ್ಷ್ಮ ಪೋಷಕಾಂಶಗಳನ್ನು ನಾಶಪಡಿಸುತ್ತವೆ. ವಿಟಮಿನ್ ಸಿ ಅಥವಾ ಆಸ್ಕೋಬಿಕ್ ಆಮ್ಲವು ಅತ್ಯಂತ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಆಗಿದೆ. ಆದರೆ ಇದು ಶಾಖ, ಬೆಳಕು ಮತ್ತು ಗಾಳಿಗೆ ಬೇಗನೆ ತನ್ನ ಗುಣವನ್ನ ಕಳೆದುಕೊಂಡು ಬಿಡುತ್ತದೆ. ಕುದಿಯುವ ದ್ರವಕ್ಕೆ ನೇರವಾಗಿ ನಿಂಬೆ ರಸವನ್ನ ಹಾಕಿದಾಗ ಪೋಷಕಾಂಶಗಳು ತಕ್ಷಣವೇ ಸಂಪೂರ್ಣವಾಗಿ ಮಾಯವಾಗದಿದ್ದರೂ ಅವುಗಳ ಗುಣಮಟ್ಟ ವೇಗವಾಗಿ ಕುಸಿಯುತ್ತದೆ. ಅತಿಯಾದ ಶಾಖವು ವಿಟಮಿನ್ ಸಿಯ ರಾಸಾಯನಿಕ ಬಂಧಗಳನ್ನ ಒಡೆದು ಅದರ ರೋಗನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುತ್ತದೆ. ನಿಂಬೆಹಣ್ಣಿನ ಸಂಪೂರ್ಣ ಲಾಭ ನಿಮಗೆ ಬೇಕಾದರೆ ಚಹಾ ಅಥವಾ ಸೂಪ್ ಕನಿಷ್ಠ 50 ಡಿಗ್ರಿ ಸೆಲ್ಸಿಯಸ್ ಅಂದರೆ ಕುಡಿಯಲು ಹದವಾದ ಬಿಸಿಗೆ ಬರುವವರೆಗೆ ಕಾಯಬೇಕು ಎನ್ನುತ್ತದೆ ಆಧುನಿಕ ವಿಜ್ಞಾನ. ಇದರ ಬಗ್ಗೆ ಆಯುರ್ವೇದ ಹೇಳೋದೇನು? ಆಧುನಿಕ ಪ್ರಯೋಗಾಲಯಗಳು ವಿಟಮಿನ್ ಸಿ ಬಗ್ಗೆ ಸಂಶೋಧನೆ ನಡೆಸುವ 100 ವರ್ಷಗಳ ಮೊದಲೇ ಆಯುರ್ವೇದವು ಈ ಬಗ್ಗೆ ಎಚ್ಚರಿಸಿತ್ತು. ಆಯುರ್ವೇದದ ಪ್ರಕಾರ ಅತಿಯಾದ ಶಾಖ ಮತ್ತು ಹುಳಿ ಪದಾರ್ಥಗಳನ್ನ ಒಟ್ಟಿಗೆ ಸೇರಿಸುವುದರಿಂದಲೇ ದೇಹದಲ್ಲಿ ಅಸಮತೋಲನ ಉಂಟಾಗುತ್ತದೆ. ಕುದಿಯುವ ಬಿಸಿ ಪದಾರ್ಥಕ್ಕೆ ನಿಂಬೆಯಂತಹ ಹುಳಿಯನ್ನ ಸೇರಿಸಿದಾಗ ಅದು ನಮ್ಮ ಜೀರ್ಣಾಗ್ನಿಯನ್ನ ಮಂದಗೊಳಿಸುತ್ತದೆ. ಇದರಿಂದಾಗಿ ದೇಹದಲ್ಲಿ ಆಮ ಎನ್ನುವ ಜೀರ್ಣವಾಗದ ವಿಷಕಾರಿ ಅಂಶ ಉತ್ಪತ್ತಿಯಾಗುತ್ತದೆ. ಇದು ಜೀವಕೋಶಗಳ ಉರಿಯೂತ ಮತ್ತು ದೇಹದ ಆಂತರಿಕ ಉಷ್ಣತೆಗೆ ಕಾರಣವಾಗಬಹುದು. ಒಂದು ಸಣ್ಣ ಮಾಹಿತಿ ಮುಂಬರುವ ದೊಡ್ಡ ಅಪಾಯವನ್ನ ತಪ್ಪಿಸಬಹುದು. ಈ ಮಾಹಿತಿಯನ್ನ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ. ಸದಾ ಆರೋಗ್ಯವಾಗಿರಿ.